ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದಟ್. ಸುಮಾರಾಗಿದೆ ನಿಮಗೆ ಯಾಕೆ ನನ್ನೇನಂತ ಭಿಕಾರಿ ನನ್ನ ಮಗ ಅಂತ ತಿಳ್ಕೊಂಬಿಟ್ಟ. ಪೈರಸಿ ಮಾಡೋದಕ್ಕೆ ಪಡೆ ಸಜ್ಜಾಗಿದೆ ಅಂತ ಈಗ ಸುದೀಪ್ ಹೇಳ್ತಿದಾರಲ್ಲ, ಆ ಪಡೆ ಪಿಡೆ ಎಲ್ಲೋ ಇದೆಯಲ್ಲ, ಪೀಡೆಗಳವು, ಪಡೆ ಅಲ್ಲ ಅದು ಪೀಡೆಗಳವು. ಆ ಪೀಡೆಗಳಿಗೆ ಹೇಳಬೇಕು, ಏ ಮೂರ್ಖರ ಕಂತ್ರಿಗಳ, ನೀವು ಕನ್ನಡದ ಪ್ರೇಮಿಗಳಲ್ಲ, ಕನ್ನಡದ ದ್ರೋಹಿಗಳು ನೀವು ಅಂತ ಹೇಳ್ತೀನಿ ನಾನು. ಅವನು ಯಾವನು ಮಾಡಿದ್ರು ಹೇಳ್ತೀನಿ. ಆಯ್ತು ಬಿಡೋಣ, ನಂದು ಒಂದು ಜನ್ಮ. ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ಇಂಡಸ್ಟ್ರಿ ಕೂಡ ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು, ಮಾತಾಡ್ಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತಾ ನಿಮಗೆ? ಇವತ್ತು ಇಡೀ ಇಂಡಸ್ಟ್ರಿ ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನೀನ್ ತುಂಬಾ ಬುದ್ಧಿವಂತ ಕಣ್ಣಣ್ಣ. ಹೌದು ಕಣ್ಲಾ, ಈ ಚಾಣಕ್ಯನ ತಲೆ ಈ ಕ್ಯಾತ್ನಳ್ಳಿಲಿ ಹುಟ್ಟಬಾರ್ದಾಗಿತ್ತು. ಏನ್ ಮಾಡೋದು, ನನ್ನ ದುರಾದೃಷ್ಟ. ಯಾಕಂದ್ರೆ ಅಲ್ಟಿಮೇಟ್ಲಿ ಎಫೆಕ್ಟ್ ಆಗೋದು ಕನ್ನಡ ಚಿತ್ರರಂಗಕ್ಕೆ, ಒಬ್ಬ ಹೀರೋ ಅಷ್ಟೇ ಅಲ್ಲ ಅದು, ಇಂಡಸ್ಟ್ರಿಗೆ. ಈ ಪೀಡೆಗಳು ಮಾಡೋ ಕೆಲಸಕ್ಕೆ ಅದಕ್ಕೆ ಹಿಡ್ಕೊಂಡು ಕೊಟ್ರೆ ಹೆಂಗ್ ಕೊಡಬೇಕು ಗೊತ್ತಾ? ನೀನೇನೋ ಅಯ್ಯೋ ನಿನ್ನ. ನಾನು ಹೇಳಿದೆ, ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದೆ. ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳಕ್ ಹೋಗಿ ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ, ಬಟ್ ನಾನು ಏನ್ ಮಾತಾಡ್ತಾ ಇದೀನಿ ನನಗೆ ಗೊತ್ತಿತ್ತು. ಆಯ್ತು, ಹೆಂಗ್ ಸರ್ ಇದೆಲ್ಲ ನೋಡು. ಅದನ್ನ ಹೇಳಿದ್ದು ನಾನು. ಸುದೀಪ್ ಕೇಳಿದ್ರು, ಲಾಸ್ಟ್ ಟೈಮ್ ಹಿಡಿದವ್ರನ್ನ ಯಾಕ್ರಪ್ಪ ಬಿಟ್ರಿ ನೀವು? ಬುರುಡಕ್ಕೆ ಎತ್ಬಿಟ್ಟು ಗೋಡೆಗೆ ಜಜ್ಜತ್ತಾನೆ ಹಿಡ್ಕೊಂಡು ಯಾಕೆ ಬಿಟ್ರಿ? ಒಬ್ರಿಗೆ ಪಾಠ ಕಲಿಸಿದ್ರೆ ಸಾಕಿ. ಹಾ, ಕಲಿಸಿ. ಅವನ್ ಬೇಡ ಅಂದಿರೋನು. ಲೆಟ್ ಎವ್ರಿಬಡಿ ಸ್ಟ್ಯಾಂಡ್ ಬೈ ಯು. ಯಾರು ಬೇಡ ಅಂದಿರೋನು? ಮಾರ್ಕೋಲ್ ತಗೊಂಡು ಕುಂಡಿ ಮೇಲೆ ನಾಲ್ಕು ಬಾರ್ಸರೆ ಬುದ್ಧಿ ಬರ್ತದೆ ಕಳ್ಮವ. ಮುಂದೆ ಕುತ್ಕೊಂಡು ಮಾತಾಡಬೇಕು, ಅದಕ್ಕೆ ವಿವರಣೆ ಕೊಡಬೇಕಿತ್ತು. ಮಾಧ್ಯಮದವರು ಸ್ನೇಹಿತರು ನೀವು ಕೇಳಿದ್ರಿಂದ ಉತ್ತರ ಕೊಟ್ಟೆ, ಯಾರಿಗೂ ಉತ್ತರ ಕೊಡೋಕೆ ರೆಡಿ ಇರಲಿಲ್ಲ ಕಾಣ್ತಾ. ಈಗ ನಾನೇನು ಹೇಳಿದೆ ಅವತ್ತು ಸ್ಟೇಜ್ ಮೇಲೆ, 25ಕ್ಕೆ ನನ್ನ ಬಿಡುಗಡೆ ಆಗುತ್ತಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತಲೂ ಹೇಳಿದ್ದೆ. ಇದೇ ತರ ಹೇಳಿದ್ದೆ, ನೋಡಿದ್ರಲ್ಲ ಆಗುತ್ತೆ. ಈ ವಿಚಾರವಾಗಿ ಜಗ್ಗೇಶ್ವರ್ ರಾಜ್ಯಸಭೆಯಲ್ಲಿ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ಗಳು ದೊಡ್ಡದಾಗ ಆಗ್ತಾ ಇದೆ ಅಂತ ಕೇಳು. ಕೂತ ಅದಕ್ಕೆ ಕಣ್ಲಾ ನನ್ನಂತ ಬುದ್ಧಿವಂತನ್ನ ಈ ಹಳ್ಳಿಯವರು ಇಲ್ಲೇ ಇರಿಸ್ಕೊಂಡಿರೋದು. ಅವನ ಅಕೌಂಟ್ ಅಲ್ಲಿ ದರ್ಶನ್ ಪಿಕ್ಚರ್ದು, ಆಮೇಲೆ ಇನ್ನೊಂದು 45 ಮಾರ್ಕು, ಈ 3 ಪಿಕ್ಚರ್ದು ಅವನಿಗೆ ಸುಮಾರು $1,900 ಬಂದಿರೋದು. ಅವರು ಪೂರ್ಣಲ್ಲಿ ಬಂದಿಲ್ಲ. ಪೂರ್ಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ. ಅವ್ರ ಉದ್ದೇಶ ಏನು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಇದನ್ನ ಅನ್ನೋ ಉದ್ದೇಶಕ್ಕೆ. ಅದು ಅಪಾರ್ಥ ಆಗ್ಬಾರ್ದು ಯಾರಿಗೂ, ಬರೀ ಯಾವ್ದೋ ಇವ್ರ ಕೆಲ್ಸಕ್ಕೆ ಅಂತ ಅನ್ಕೋಬಾರ್ದು. ನಮ್ ಪಿಕ್ಚರ್ ನ ಬಿಟ್ಟಿ ಹಾಕ್ತಾರೆ. ಅದು ಹೆಂಗೆ ಅಂದ್ರೆ, ಆ ಕ್ಯಾಸ್ಟಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ. ಎಷ್ಟು ಧೈರ್ಯವಾಗಿ ಕೊಡ್ತಿದ್ದಾರೆ ಅಂದ್ರೆ, ಆಮೇಲೆ ಅವರು ದುಡ್ಡು ಕೊಡ್ಬೇಕು. ನಾಳೆ ನೀವು ದುಡ್ಡು ಕೊಡ್ಬೇಕು ಅವ್ರಿಗೆ. ಒಟ್ಟಂತ ಸಿನಿಮಾ ಎಲ್ಲಾರು ನೋಡ್ತಿದ್ದಾರೆ, ಥಿಯೇಟರ್ಗೆ ಬರ್ತಾ ಇಲ್ಲ, ಎಲ್ಲ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ. ಏನ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಸೊ ಇವಾಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರೋ ಒಬ್ರು ಬೇಕಾಗಬೇಕಲ್ವಾ? ಸೊ ನಾವು ಸ್ಟಾರ್ಟ್ ಮಾಡಿದೀವಿ. 24,200 ಕೋಟಿ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಲಾಸ್ ಬೈ ಈ ಆಪ್ಗಳಿಂದ ಆಗಿದ್ದಾವೆ. 4,500 ಕೋಟಿ GST ದುಡ್ಡು ಹೋಗಿದೆ ಸರ್ಕಾರಕ್ಕೆ. ಸರ್ಕಾರ ಕಳ್ಕೊಂಡಿದೆ ಅದನ್ನ. ಅಂದರೆ ಇದೇನಾಗಿದೆ, ಒಂದು ಉದ್ಯಮವನ್ನ ಕಳ್ತನ ಮಾಡಿ ಇನ್ನೊಬ್ರ ಕೈ ಕೊಟ್ಟಂತ ಆಗಿದೆ. ಪ್ರೆಸ್ಸವ್ರನ್ನ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡಬೇಕಾಗಿದೆ ನಾವು. ಬಹಿಷ್ಕಾರ ಮಾಡುವಂತೆ ಪೈರಸಿ ಒಂದು ತಡೆಯೋದಕ್ಕೆ. ನಾನು ಇದನ್ನ ಇಲ್ಲ ನಿಲ್ಸಲ್ಲ ಸರ್, ಆಯ್ತಾ? ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು, ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡ್ಬಲ್ಲ. ನನ್ನ ಸ್ನೇಹಿತರ ಒಳಗಡೆ ಎಲ್ಲದಕ್ಕೆ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ಥರ ಖಂಡಿತವಾಗ್ಲೂ ನೋಡ್ತೀನಿ. ಆ್ಯಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳಲ್ಲ ಅವು. ನೀವೇ ನೋಡಿದ್ರಿ ಏನೇನಾಯ್ತು ಅಂದ್ಬಿಟ್ಟು. ನೀನಾದ್ರೂ ಹೋಗಿ ನನ್ನ ಮರ್ಯಾದೆ ಏನು, ನನ್ನ ಯೋಗ್ಯತೆ ಏನು ಅಂತ ಹೇಳಬಾರ್ದೇನ್ಲ. ಯಾವ್ದೋ ಒಂದು ಫಿಲಮ್ ಅಂತಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಹೆಲ್ಪ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದ್ರೆ ನಾವೆಲ್ಲ ಮಾತಾಡಿದೀವಿ. ಇದನ್ನ ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ 5 ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೋಗ್ಬೇಕು.
ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನೆಲ್ಲ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನ ಅಲ್ಲಿವರೆಗೂ ತೊಗೊಂಡೋಗ್ಬೇಕು. ಹೋಯ್ತು ನಮ್ ಪ್ಲಾನ್ ಎಲ್ಲ ಒಳ್ಳೆ ಹುಣಸೆ ಹಣ್ಣು ತೊಳೆದಂಗೆ ಆಗೋಯ್ತು. ಸರ್ ಇವಾಗ 45 ಮತ್ತೆ ನಿಮ್ದು ಒಟ್ಟಿಗೆ ಬಂದಿರೋದು ಸಿನಿಮಾ, ಅವ್ರು ಹೇಳಿದ್ರು ಇಷ್ಟು ಆಗಿದೆ ಪೈರಸಿ ಅಂತ. ಸೊ ನಿಮ್ಮ ಸಿನಿಮಾ ಎಷ್ಟು ಪೈರಸಿ ಆಗಿದೆ? ಅಲ್ಲ, ನಿಮಗೆ ಮೊನ್ನೆ ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿಲ್ವ 9,000 ಆಡ್ ಲಿಂಕ್ಸ್, ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕಂದ್ರೆ ಯೋಚನೆ ಮಾಡಿ. 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ 20 ಡಿಲೀಟ್ ಮಾಡೋದು 40 ಹಾಕ್ತಾರೆ. ಅಂದ್ರೆ ಸಮಾಜ ಮಾಡ್ತೇನೆ ನನ್ನ ಮಗನೇ, ನಿನ್ ತಲೆ ಗೊಬ್ಬರ ಅದ ಅಂತ ನನ್ನ ತಲೆಗೂ ಗೊಬ್ಬರ ಹಾಕಕ್ ನೋಡ್ತಾ ಇದ್ದೆ ನೀನು. ನಾನು ಬುದ್ಧಿವಂತ, ಬೇಜಾನ್ ಕೆಲಸ ಅದೇ. ಇವಾಗ ಇವತ್ತ ನಿಮ್ಮ ಮಾಧ್ಯಮದ ವರದಿನೇ ಇದೆ, 24,200 ಕೋಟಿ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ. 4,500 ಕೋಟಿ GST ದುಡ್ಡು ಹೋಗಿದೆ ಸರ್ಕಾರಕ್ಕೆ, ಸರ್ಕಾರ ಕಳ್ಕೊಂಡಿದೆ ಅದನ್ನು. ಅಂದರೆ ಇದು ಏನಾಗಿದೆ, ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ಬರ ಕೈ ಕೊಟ್ಟಂತ ಆಗಿದೆ. ಒಂದು ಬ್ಯಾಚ್ ನ ಕೂರಿಸಿರ್ತಾರೆ, ಗೊತ್ತಾರೆ ನಿನ್ ಕೆಲಸ ಏನು, ಲಿಂಕ್ ಆಗ್ತಾ ಇರ್ಬೇಕು, ಅದೇ ತಾನೇ ಅವ್ರ ಕೆಲಸ. ಅದು ಒಂದು ಕೂರಿಸಿರ್ಬೇಕಾದ್ರೆ ಪೇಡ್ ಕೂರಿಸಿರ್ಬೇಕಾದ್ರೆ ನಿನ್ ಕೆಲಸನೇ ಇತ್ತು ಅಂದಾಗ ಆಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದ್ರೆ ಒಪ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್. ಏನ್ ತಿಳ್ಕೊಂಡಿದ್ಯಾ? ಈ ಮಾತಾ ಮೊದಲೇ ಹೇಳ್ಬೇಕಾಗಿತ್ತು. ಟು ಕಿಲ್ ಅ ಪ್ರಾಡಕ್ಟ್. ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ? ಓಕೆ, ನೀವು ಡೌನ್ಲೋಡ್ ಮಾಡೋದ್ಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದ್ರೆ ಹೋಗ್ತೀನಿ. ಇದ್ದಲ್ಲಿ ಏನಿಲ್ಲ, ಒಂದು ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್ ಇಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್. ಕನ್ನಡದಲ್ಲಿ ಬೊಗಳು ಏನ್ ಇಂಗ್ಲಿಷ್ ನಲ್ಲಿ ಹುಟ್ಟಿದ್ ನನ್ನ ಮಗನಂಗ್ ಮಾತಾಡ್ತಾ ಇದೆಯಲ್ಲ. ಕರೆಕ್ಟ್, ಗೆಟ್ ಟು ದ ರೂಟ್ಸ್. ಸರ್ ಥಿಯೇಟರ್ ಅವರೇ ಶಾಮೀಲಾಗಿದ್ದಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಯಾರು? ಥಿಯೇಟರ್ ಕೆಲವು ಏನ್ ಗೊತ್ತಮ್ಮ, ಇವಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಬುಡಕ್ಕೆ ಹೋಗೋಣ. ಯಾಕೆ ಈಗ ಯಾರಾದ್ರೂ ಒಬ್ರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಯಾರಾದ್ರೂ ಬಂದು ಒಬ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡದ ತನಕ ಹೋಗ್ತಾರಲ್ವ? ಅಕ್ಕಿ ಕೊಟ್ಬಿಡ್ತೇನೇನೋ. ಕರೆಕ್ಟ್, ಬುಡದ ತನಕ ಹೋಗ್ತಾರೆ, ಬುಡದ ತನಕ ಹೋಗ್ತೀವಿ, ಬಿಡಲ್ಲ. ಸರ್ 2 ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ, 2 ಕಾಂಬಿನೇಷನ್ ಸರ್ ಜೊತೆಗೆ ಐ ಥಿಂಕ್ ಈಗ ಮತ್ತೊಂದು ಟ್ರೆಂಡ್ ಶುರುವಾಗಿದೆ ಸರ್. ಮೊನ್ನೆಯಿಂದ ಜುಲೈಗೆ ಒಂದು ಸಿನಿಮಾ ಮತ್ತೆ ಡಿಸೆಂಬರ್ಗೆ ಒಂದು ಸಿನಿಮಾ ಸುದೀಪ್ ಸರ್ ಕಡೆಯಿಂದ ಬರುತ್ತೆ ಅನ್ನೋ ಬಗ್ಗೆ ಆಸೆ ಇದೆ ಸರ್. ಇವಾಗ ನಮ್ಮ ಸಿನಿಮಾ ಬಿಟ್ಟು ನನಗೆ ಏನು ಬೇರೆ ಮಾಡಕ್ಕೆ ಬರುತ್ತೆ ವಿಜಯ್? ನೀವು ಹೇಳಿ. ಐ ಡೋಂಟ್ ನೋ ಟು ಡೂ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಿಲ್ ಡೂ ಅವರ್ ಬೆಸ್ಟ್. ದೇರ್ ಆರ್ ಲಾಟ್ ಆಫ್ ಅದರ್ ಪೀಪಲ್ ಹು ಆರ್ ಕಮಿಂಗ್ ಫಾರ್ವರ್ಡ್. ಇವಾಗ ಒಳ್ಳೊಳ್ಳೆ ಕತೆ ಬರ್ಕೊಂಡು ಬಂದಿದ್ದಾರೆ, ಎಲ್ಲ ಆಗಿದೆ. ಇವಾಗ ಇನ್ನೊಂದು ರೆಡಿ ಆಗ್ತಾ ಇದೆ. ಸೊ ವಿಲ್ ಡೂ ಒನ್ ಬೈ ಒನ್ ವಿಲ್ ಡೂ. ಎಸ್ ಸರ್, ಮೈಸೂರು ಸಂಗಮ್ ಥಿಯೇಟ್ರಿಗೆ ಹೋಗ್ತೀರಿ ಅಂತ ಹೇಳಿ ಒಂದು ನಿರೀಕ್ಷೆ ಇದೆ ಸರ್, ಹೆಂಗಿರುತ್ತೆ ಅನ್ನೋಂಥದ್ದು ಏನು ಹೇಳ್ತೀರಿ? ಅಲ್ಲಿ ಐ ಥಿಂಕ್ ಮತ್ತೆ ಹೊಸ ವರ್ಷ ಬೇರೆ ಬರ್ತಾ ಇದೆ, ಯೂತ್ಸಿಗೆ ಅಥವಾ ಇವತ್ತು ಪಾರ್ಟಿ ಮಾಡೋಂಥದ್ದು. ಮೈಸೂರು ಥಿಯೇಟರ್ ಅಲ್ಲಿ ನಾನು ಆಕ್ಚುಲಿ ಸಿನಿಮಾ ಚಿತ್ರ ಮುಂದೆ ಹೋಗಿ ಸಿನಿಮಾ ನೋಡಿದ್ದು ನನಗೆ ನೆನಪೇ ಬರ್ತಾ ಇಲ್ಲ ಲಾಸ್ಟ್ ಯಾವುದು ಅಂತ. ಸರ್ ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡಿರ್ತಾರೆ, ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ, ಎಲ್ಲರೂ ಪಾರ್ಟಿ ಮಾಡಿರ್ತಾರೆ. ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳಂತ ಖಂಡಿತ ಹೇಳೇ ಹೇಳ್ತೀನಿ. ಬಟ್ ಐ ಗೆಸ್ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಬೇರೆಯವ್ರಿಂದ ನಮಗೆ ತೊಂದರೆ ಆಗೋದು ಬೇಡ, ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಆಗೋದು ಬೇಡ. ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷಕ್ಕೆ ಕಾರ್ಯಾಗಾರ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಪಾಪ ಅವ್ರಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ. ಓ ಫ್ರೀ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೇನು ಬೇಜಾರಿಲ್ಲ. ನಾವೆಲ್ಲ ನೆಗೆಟಿವಿಂದ ಕೆಸರಿನಿಂದ ಎದ್ದು ಬಂದ ಕಮಲಗಳು. ನಾವು ನೆಗೆಟಿವ್ ಕೇಳೇ ಬೆಳೆದಿದ್ದು, ನಾವು ಬೇಳೆ ಎಷ್ಟೆತ್ತಕ್ಕೆ ಬೆಳೆದಿರೋದು ನಾನು. ಸೊ ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ. ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ನಾವು ಕೌಂಟ್ ಮಾಡಬೇಕಾಗಿರೋ ಆ ಥರ ಪ್ರೀತಿ ಪಾತ್ರರನ್ನ. ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇವತ್ತು ಮುನ್ನುಡಿ ಆರಂಭ ಆಗಿದೆ. ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆಯಾಗಿ ಬರುತ್ತೆ ಈಚೆ. ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ. ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ, ಎಲ್ಲ ಇಂಡಸ್ಟ್ರಿನೂ ಒಂದಾಗ್ತಾರೆ. ಕೆಟ್ಟ ಜನಗಳ ಸವಾಸ ಮಾಡಿದ್ದಕ್ಕೆ ನನಗೆ ಈ ಗತಿ ಬಂತು. ನನಗಿದ್ರ ಒಂಥರ ಸಂತೋಷ.